ಜುಲೈ 4ರಂದು ನಮ್ಮ ಮಂಡ್ಯದಲ್ಲಿ ನಾವೆಲ್ಲ ತುಂಬ ಖುಷಿ ಪಡಬೇಕಾಗಿರೋ ಒಂದು ಕಾರ್ಯಕ್ರಮ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಈ ಥರ ಕಾರ್ಯಕ್ರಮಗಳನ್ನ ನಾವು ನೋಡ್ತಾನೆ ಇರಲಿಲ್ಲ. ಬಟ್ ನಮ್ಮ ಮಂಡ್ಯದಲ್ಲಿ ಇದೇ ಜುಲೈ 4ರಂದು ನಮ್ಮ MLA ಅವರಾದಂಥ ರವಿಕುಮಾರ್ ಅವರು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 1500 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಈ ಕಾರ್ಯಕ್ರಮದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಓದೋಕ್ಕೆ ಸಪೋರ್ಟ್ ಮಾಡ್ದಂಗೆ ಆಯಿತು. ಹಾಗೇ ಈ ಕಾರ್ಯಕ್ರಮನ ನೋಡಿಕೊಂಡು ಅಕ್ಕಪಕ್ಕದಲ್ಲೂ ನಮ್ಮ ಪಾಲಿಟಿಷಿಯನ್ಗಳು ಈ ಥರ ಪ್ರೋಗ್ರಾಮ್ಸ್ನ ನಡೆಸ್ಕೊಟ್ರೆ ಎಲ್ಲ ಕಡೆಯೂ ನಮ್ಮ ಓದೋ ಹುಡುಗರಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟರ್ಗಳನ್ನ ನಾವು ಪ್ರೈವೇಟೈಸ್ ಮಾಡಿ ಹಾಳು ಮಾಡಿಬಿಟ್ಟಿದ್ದೀವಿ. ಗುಡ್ ಎಜುಕೇಷನ್ ಆ್ಯಂಡ್ ಗುಡ್ ಹೆಲ್ತ್ ಬರೀ ದುಡ್ಡಿರೋರ್ಗೆ ಮಾತ್ರ ಅನ್ನೋ ನೋಷನ್ನ ಹೋಗಿಸ್ಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಹೆಚ್ಚು ಆಗಬೇಕು. ಅಟ್ಲೀಸ್ಟ್ ನಮ್ಮ ಮಂಡ್ಯದಿಂದ ಇದನ್ನು ಮಾಡಿರೋದು ನಮಗಂತೂ ತುಂಬ ಖುಷಿ ಕೊಟ್ಟಿದೆ. ಈ ಥರ ಹೆಲ್ತ್ ಮತ್ತು ಎಜುಕೇಷನ್ ಮೇಲೆ ಯಾವ್ಯಾವ ಪಾಲಿಟಿಷಿಯನ್ಸ್ ವರ್ಕ್ ಮಾಡ್ತಾರೋ ಅವ್ರಿಗೆ ಖಂಡಿತ ನಾವು ಸಪೋರ್ಟ್ ಮಾಡಲೇಬೇಕಾಗುತ್ತೆ. ರವಿಕುಮಾರ್ ಅವ್ರಿಗೆ ಮತ್ತು ಅವ್ರ ಟೀಮ್ಗೆ ಗುಡ್ ವಿಶಸ್.